ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಕಲ್ಲಹಳ್ಳಿಯ ನಾಗಸಿರಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಮಂಡ್ಯ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ 80ನೇ ವರ್ಷದ ಜಯಂತ್ಯೋತ್ಸವ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ವಿಶ್ವಮಾನವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮಿರವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆ.ಸಿ. ರವೀಂದ್ರರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಜ್ಯೋತಿ ನಾಗಣ್ಣ ಬಾಣಸವಾಡಿ, ಮಹಿಳಾ ಜಿಲ್ಲಾಧ್ಯಕ್ಷರಾದ ಸಿ.ಜೆ. ಸುಜಾತ ಕೃಷ್ಣ, ಉಪಾಧ್ಯಕ್ಷರಾದ ಎಲ್. ಕೃಷ್ಣ, ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸಿ. ತಮ್ಮಯ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಬೋರೇಗೌಡ, ಮದ್ದೂರು ತಾಲೂಕು ಅಧ್ಯಕ್ಷರಾದ ಶಿವಲಿಂಗೇಗೌಡ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಅವರು ಹೇಗೆ ಸಮಾಜವನ್ನು ಕಟ್ಟಿದ್ರು ಹಾಗೆ ನಮ್ಮ ಶಿವಲಿಂಗೇಗೌಡರು ಕೂಡ ಹೇಳಿದರು, ಮದ್ದೂರು ತಾಲೂಕಿನ ಅಧ್ಯಕ್ಷರು. ಅವ್ರು ಯಾವಾಗಲೂ ನಮ್ಮ ಜೊತೆ ಬರ್ತಾ ಇರ್ತಾರೆ, ಎಲ್ಲೇ ಕರೆದ್ರು ಬರ್ತಾರೆ, ನಮ್ಮ ಜೊತೆ ಸಾಕಷ್ಟು ವಿಷಯಗಳು ಹೇಳ್ತಾರೆ ರೈತರ ಸಮಸ್ಯೆಗಳ ಬಗ್ಗೆ. ನಮ್ಮ ಮಂಜೇಶ್ ಅವರು ಕೂಡ ಜನಪದ ಕಲಾವಿದರಾಗಿ, ತಾಲೂಕು ಘಟಕದ ಸಂಘಟಕರಾಗಿ ಇಲ್ಲಿ ನಮಗೆಲ್ಲರೂ ಕೂಡ ಒಂದು ರೈತರ ನೆನಪು ಮಾಡುವಂಥ ಅವರ ಕಸುಬನ್ನು ನೆನಪು ಮಾಡುವಂಥ ಒಂದು ಒಳ್ಳೆಯ ಕೀರ್ತನ ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ನಾಟನೆ ಗಂಗಾಧರ್ ಅವರು ಒಂದು ರೀತಿ ಮುಗ್ಧರು, ಅಂದರೆ ಹೊರಟೆ ಅಷ್ಟೇ ಪಾಪ. ಅವ್ರು ಯಾವುದೂ ಹಿಂದೆ ಮುಂದೆ ನೋಡೋಲ್ಲ, ಎಂಥದೇ ಸಂದರ್ಭದಲ್ಲಿ ಹೊರಟತನ ಇದೆ ಅಷ್ಟೇ, ನಿಷ್ಕಲ್ಮಶವಾದಂಥ ಉದಯ ಇದೆ ಅವ್ರಿಗೆ. ನಾವು ಯಾರು ಬೇಸರ ಮಾಡ್ಕೋಬಾರ್ದು, ಏನೋ ಮಾಡ್ತಾರೆ. ಅವ್ರಿಗೇನೋ ಒಂದು ಅಭಿಮಾನ, ಮಹಿಳಾ ಸಂಘಟನೆಗಳನ್ನು ಬೆಳೆಸುವಂಥದ್ದು, ರೈತರಿಗೆ ಬೇಕಾದಂಥ ಗ್ರಾಮೋದ್ಯೋಗಗಳನ್ನು ಕೊಡಿಸುವಂಥದ್ದು, ಸಹಕಾರ ಸಂಘ ಬೆಳೆಸೋದಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೋದ ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹಳ ಕಷ್ಟಪಟ್ಟಿದ್ರು ನಮ್ಮ ರವೀಂದ್ರ ಅವರು, ಇಡೀ ತಂಡ, ಕೃಷ್ಣ ಅವರು, ರವೀಂದ್ರ ಅವರು ಮತ್ತೆ ಎಲ್ಲರೂ ಕೂಡ. ಈಗ ಒಂದು ಒಳ್ಳೆಯ ಸಂದರ್ಭ, ನಮ್ಮ ನಳಿ ಕೃಷ್ಣ ಅವರು ಹೇಳಿದ ಹಾಗೆ ನಾವೆಲ್ಲ ಇಂದಿನ ಜೀವನದ ನೆನಪನ್ನು ಮಾಡಿಕೊಂಡ್ರೆ ಈ ರಾಶಿ ಪೂಜೆ, ಸುಗ್ಗಿ ಸಂಭ್ರಮ ಅನ್ನೋದು ಕಟ್ಟಡದ ಒಳಗಡೆ ನಡೀತಾ ಇರಲಿಲ್ಲ. ಕೆಲವರಿಗೆ ಅನುಕೂಲ ಗೊತ್ತಿರಬೇಕು ಇರುತ್ತೆ, ಕಟ್ಟಡದ ಒಳಗಡೆ ಈಗ ಸುಗ್ಗಿ ಸಂಭ್ರಮ ನಡೀತಿರ್ಲಿಲ್ಲ. ಕಣದಲ್ಲಿ ನಮ್ಮ ತಮ್ಮ ಹೇಳಿದ್ರು, ಕಣದಲ್ಲಿ ನಡೀತಾ ಇತ್ತು. ರಾಗಿ ಕಣ, ಭತ್ತದ ಕಣ ಎಲ್ಲ ಮಾಡ್ತಾ ಇದ್ವಿ ಒಂದೇ ಕಣದಲ್ಲಿ. ಫಸ್ಟ್ ಭತ್ತ ಮಾಡ್ಕೊತಿದ್ವಿ, ಆಮೇಲೆ ರಾಗಿ ಮಾಡ್ತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ಆಮೇಲೆ ಹುರುಳಿಕಾಳು, ಅವರೆಕಾಳು, ಅರಳು ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಈ ಸುಗ್ಗಿ ಸಂಸ್ಕೃತಿಯನ್ನು ಮುಗಿಸೋಷ್ಟಕ್ಕೆ ಮೋಸ್ಟ್ಲಿ ಊರ ಹಬ್ಬ ಬಂದ್ಬಿಡೋದು. ಊರ ಹಬ್ಬ ಅಂದರೆ ಯಾವುದೇ ಗ್ರಾಮದಲ್ಲಿ ನಾವು ಬೆಳೆದಂಥ ರಾಗಿ, ಭತ್ತ, ಹುರುಳಿಕಾಳು, ಅವರೆಕಾಳು, ತರಣಿಕಾಳು, ಅರಳು, ನಾವೆಲ್ಲ ಅರಳು ಕೂಡ ಬೆಳಿತಿದ್ವಿ, ತಲೆಗೆ ಎಣ್ಣೆ ಬೇಯಿಸ್ಕೋಬೇಕು ಅಂತೇಳಿ. ನಮ್ಮ ತಾಯಿ ಅರಳನ್ನ ಮಾರ್ಚ್ ಏಪ್ರಿಲ್ ಯುಗಾದಿ ಬರೋ ಮುಂಚೆ ಚೆನ್ನಾಗಿ ಬೇಯಿಸಿ ಒಂದು 5-6 ಲೀಟರ್ ಸೇರು ಹೆಚ್ಚಾಗಿ ಮಾಡಬೇಕು, ಸಂಘಟಿತರಾಗಬೇಕು ಮತ್ತು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮತ್ತು ಈ ಕಬ್ಬಣ ಹೇಗೆ ತುಕ್ಕು ಹಿಡಿದು ತಂತಾನೆ ಆಳೋದಾಗೆ ನಾವು ಸೋಮಾರಿತನ ಮತ್ತು ಹಸುವೆ ಹೇಳಿಬಿಟ್ರೆ ನಮ್ಮ ಜನನು ಚೆನ್ನಾಗಿ ಮೇಲೋಗ್ತೀವಿ, ಕಡಿತೀವಿ. ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಮತ್ತು ನಮ್ಮ ದೇಶ, ನಮ್ಮ ಪ್ರೀತಿ, ನಮ್ಮ ಊರು, ನಮ್ಮ ಜನ ಅಂತ ನಾವು ಅಭಿಮಾನ ಮೊದಲು ನಮಗೆ ಬರಬೇಕು. ಯಾಕೆಂದರೆ ನಿಮಗೆ ಗೊತ್ತಿರಬೇಕು, ಜಾಂಟಿ ರೋಡ್ಸ್ ಅಂತ ಕ್ರಿಕೆಟ್ ಪ್ಲೇಯರ್ ಇದ್ದ, ಇಂಡಿಯಾಕ್ಕೆ ಬಂದು ಆಟ ಆಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಭಾಳ ನಮ್ಮ ದೇಶದ ಮೇಲೆ ಅಭಿಮಾನ, ಪ್ರೀತಿ ಜಾಸ್ತಿ ಆಯಿತು. ಅವ್ರ ಹೆಂಡತಿ ಗರ್ಭಿಣಿ ಆದರು. ಆ ಸಮಯದಲ್ಲಿ ಅವ್ರಿಗೆ ಭಾರತದಲ್ಲೇ ಡೆಲಿವರಿ ಆಗಬೇಕು ಅಂತೇಳಿ ಇಂಡಿಯಾದಲ್ಲೇ ಡೆಲಿವರಿ ಮಾಡಿಸಿದ್ರು. ಮತ್ತು ಆ ಮಗುಗೆ ಹೆಸರೇನಿಟ್ಟು ಅಂತ ನೀವೆಲ್ಲ ಹೇಳ್ತಿರೋ ಸ್ವಲ್ಪ. ಆ ಮಗುಗೆ ಹೆಸರಿಟ್ರು, ನೆನಪಿಗೆ ಎರಡರೊಮ್ಮೆ ಇಂಡಿಯಾ ಅಂತ ಹೆಸರಿಟ್ರು. ಅವ್ರು ಯಾರು ಸೌತ್ ಆಫ್ರಿಕಾದ ಪ್ಲೇಯರು, ಇಂಡಿಯಾ ಅಂತ ಹೆಸರಿಟ್ರು. ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಒಂದು ಅಭಿಮಾನಕ್ಕೆ ಅವರು ಆ ಥರ ಹೆಸರನ್ನ ಇಟ್ಕೊಂಡು ನಾವು ಸಹ ನಮ್ಮ ಮನೆ, ನಮ್ಮ ಜನ ಅನ್ನೋ ಅಭಿಮಾನ ಬೆಳೆಸ್ಕೊಂಡು ಹೋಗ್ತಾ ಬಂದರೆ ನಾವು ಇನ್ನೂ ಸಂಘಟಿತರಾಗಿ ಹೋರಾಟದ ಮನೋಭಾವನೆಯೂ ಇರಬೇಕು. ಯಾಕೆಂತಂದರೆ ಇವತ್ತು ಹೋರಾಟ ಇಲ್ಲ ಅಂತಂದರೆ ನಮ್ಗೆ ಏನೂ ದಕ್ಕಲ್ಲ. ಎಲ್ಲರ ಒಟ್ಟಾಗಿ ಸೇರಿದ್ರೆ ಮಾತ್ರ ನಾವೇನು ತಗ್ಗಿಸ್ಕೊಳ್ಳೋಕೆ ಸಾಧ್ಯ. ಒಬ್ರಿಬ್ರು ಕೇಳಿದ್ರೆ ಏನಕ್ಕೂ ಯಾವುದೂ ಲಘುವಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳಾಗೋದು ಯಾವುದಾದ್ರೂ ಕೆಲಸಗಳಿರೋದು ನಾವು ಸಂಘಟಿತರಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ, ಇವತ್ತು ಸುಗ್ಗಿ ಸಂಭ್ರಮ ಮತ್ತು ಬಾಲಗಂಗಾಧರ ಸ್ವಾಮೀಜಿಯವರ 80ನೇ ವರ್ಷದ ಜೀವಂತೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸುಗ್ಗಿ ಸಂಭ್ರಮ ಮತ್ತು ಸ್ವಾಮೀಜಿ ಬಗ್ಗೆ ಕೃಷ್ಣರವರು ವಿಶೇಷವಾಗಿ ಮತ್ತು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ
ನಮ್ಮ ಗುರುಗಳಾದಂತಹ ನಿಶ್ಚಲಾನಂದ ಸ್ವಾಮಿಯವರು ಕೂಡ ಇನ್ನು ಒಕ್ಕಲುತನ ಮತ್ತು ಸುಗ್ಗಿ ಸಂಭ್ರಮ ಎಲ್ಲ ವಿಚಾರಗಳನ್ನು ಮುಂದೆ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಅವಕಾಶ ಕೊಟ್ಟಂತೆ ಪ್ರಸ್ತುತ ವಿಶ್ವ ಒಕ್ಕಲಿಗರ ಸಂಘದ ಪೀಠಾಧಿಪತಿಗಳು ಮೊದಲ ಬಾರಿಗೆ ನಮ್ಮ ಒಕ್ಕಲಿಗರ ಸಂಘದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಭಕ್ತಿಪೂರ್ವಕವಾಗಿ ಅವರಿಗೆ ಪ್ರಣಾಮವನ್ನು ಅರ್ಪಿಸುತ್ತ ಒಂದು ಮಾತಿದೆ, ಕುವೆಂಪು ಒಂದು ಮಾತಿದೆ, ಯಾವ ಅರಿಯದ ನೇಗಿಲು ಯೋಗಿ ಲೋಕಷ್ಟು ಕಿರುಕುಳದಲ್ಲಿ ಕಡಿಮೆ ಆಗಿರೋದ್ರಿಂದ ನಾವು ಒಂದಷ್ಟು ನಿಷ್ಕ್ರಿಯ ಆಗಲಿಕ್ಕೆ ಅಸಂಘಟಿತರಾಗಲಿಕ್ಕೆ ಜಾಗೃತರ ಅಂತೇಳಿ ನಾನಂದ್ರೆ ಭಾವಿಸ್ತೇನೆ. ಇವತ್ತು ಈ ಒಕ್ಕಲಿಗರ ಸಂಘಕ್ಕೆ ನನ್ನ ಆತ್ಮೀಯರಾದ ರವೀಂದ್ರ ಅವರು ತಾಲೂಕು ಕಡೆಯಿಂದ ಜವಾಬ್ದಾರಿಯನ್ನು ತಗೋಬೇಕು ಅಂತ ಅಂದಾಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.